ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಕೇಂದ್ರದಲ್ಲಿ ಆಟೋ ಟೊಪ್ಪಕ್ಕಿಲ್ಲ, ಕಡಿವಾಣ. 16 ಮಂದಿ ತುಂಬಿಸಿ ಹೋಗುತ್ತಿದ್ದರೂ ಕೇಳೋರಿಲ್ಲ. ದಂಡ ಹಾಕಲು ಮಾತ್ರ ಸೀಮಿತವಾದ ಸಂಚಾರಿ ಪೊಲೀಸರು. ಸಮವಸ್ತ್ರ ಇಲ್ಲ, ಡಿಎಲ್ ಇಲ್ಲದೆ ಆಟೋ ಸಂಚಾರ ಆರೋಪ. ಜೂನ್ 27ಕ್ಕೆ ನಡೆಯಲಿರುವ ಕೆಂಪೇಗೌಡ ಜಯಂತಿಗೆ ಸಕಲ ಸಿದ್ಧತೆ. ಅದ್ದೂರಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಒಕ್ಕಲಿಗರ ಸಂಘ ಕರೆ. ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗ ಕುಲ ಬಾಂಧವರು ಭಾಗವಹಿಸುವಂತೆ ಮನವಿ. ಅರಣ್ಯ ಇಲಾಖೆ ತಾರತಮ್ಯ ನೀತಿ ಖಂಡಿಸಿ ಅರಣ್ಯ ಇಲಾಖೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ. ಬಲಾಢ್ಯರ 100 ಎಕರೆ ಬಿಟ್ಟು ಬಡವರ ಭೂಮಿ ತೆರವುಗೊಳಿಸುವಂತೆ ಒತ್ತಾಯ. ಡಿಎಸ್ಎಸ್ನಿಂದ ಮುಂದುವರಿದ ಹೋರಾಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಆಟೋ ಚಾಲಕರಿಗೆ ಹೇಳೋರು ಕೇಳೋರು ಇಲ್ಲವಾಗಿದ್ದಾರೆ. ಇದರಿಂದ ಅವರು ಆಡಿದ್ದೇ ಆಟ, ಕೇಳಿದ್ದೇ ಬಾಡಿಗೆ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲದೆಂಬಂತೆ ಕುರಿಗಳನ್ನು ತುಂಬಿದಂತೆ ಜನರನ್ನು ತುಂಬಿಕೊಂಡು ಸಂಚಾರಿ ಪೊಲೀಸರ ಎದುರಿನಲ್ಲೇ ಆಟೋಗಳು ಸಂಚರಿಸುತ್ತಿದ್ದರೋ ಅತ್ತ ತಿರುಗಿ ನೋಡುವ ಪೊಲೀಸರೇ ಇಲ್ಲವಾಗಿದ್ದಾರೆ. ಆಗಬಾರದ ಅನಾಹುತ ನಡೆದರೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಉತ್ತರಿಸುವವರು ಇಲ್ಲವಾಗಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರಿಗೆ ಜನರ ಹಿತಕ್ಕಿಂತ ದಂಡವೇ ಮುಖ್ಯವಾದ ಪರಿಣಾಮ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಸಂಚಾರಿ ಪೊಲೀಸರ ಕೆಲಸ ಕೇವಲ ಬೈಕ್ಗಳಿಗೆ ದಂಡ ಹಾಕೋದು ಮಾತ್ರ ಎಂಬ ಸ್ಥಿತಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಎದುರಾಗಿದೆ. ಹಾಗಾಗಿಯೇ ಜನರ ಜೀವಕ್ಕೆ ಅಪಾಯ ಎದುರಾಗುವ ಎಲ್ಲ ಆತಂಕಗಳಿದ್ದರೂ ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇಲ್ಲೊಮ್ಮೆ ನೋಡಿ, ಇದು ಆಪೆ ಆಟೋ. ಇದರಲ್ಲಿ ಕಾನೂನು ಪ್ರಕಾರ ಕೇವಲ 3 ಪ್ರಯಾಣಿಕರನ್ನು ಮಾತ್ರ ಕರೆದೊಯ್ಯಲು ಅವಕಾಶವಿದೆ. ಆದರೆ ಈ ಆಟೋದಲ್ಲಿ ಬರೋಬ್ಬರಿ 15ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ತುಂಬಿ ರಾಜಾರೋಷವಾಗಿ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಆಟೋ ಓಡಿಸಲಾಗುತ್ತಿದೆ. ಬಿಬಿ ರಸ್ತೆಯುದ್ದಕ್ಕೂ ಸಂಚಾರಿ ಪೊಲೀಸರು ಬೈಕ್ಗಳನ್ನು ನಿಲ್ಲಿಸಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಕರಿಂದ ದಂಡ ಹಾಕುವಲ್ಲಿ ನಿರತರಾಗಿದ್ದಾರೆ. ಆದರೆ ಹೀಗೆ ಕುರಿಗಳಂತೆ ಜನರನ್ನು ತುಂಬಿಕೊಂಡು ಹೋಗುವ ಆಟೋಗಳತ್ತ ಈ ಸಂಚಾರಿ ಪೊಲೀಸರು ಅಪ್ಪಿತಪ್ಪಿಯೂ ಕಣ್ಣು ಹಾಯಿಸುವುದಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಕೆಲವು ದಿನಗಳ ಹಿಂದೆ ಬಾಗೇಪಲ್ಲಿ ಹೊರವಲಯದಲ್ಲಿ ಘೋರ ದುರಂತವೊಂದು ನಡೆದಿತ್ತು. ಈ ದುರಂತದಲ್ಲಿ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಬರೋಬ್ಬರಿ 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆಗ ಮಾತನಾಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಆಟೋದಲ್ಲಿ ನಿಗದಿಗಿಂತ ಹೆಚ್ಚು ಪ್ರಯಾಣಿಕರನ್ನು ಕರೆದೊಯ್ದ ಕಾರಣ ಆಟೋ ಚಾಲಕನದು ತಪ್ಪಿದೆ ಎಂದಿದ್ದರು. ಆದರೆ ಪ್ರತಿನಿತ್ಯ ಪ್ರತಿ ನಿಮಿಷಕ್ಕೂ ಜಿಲ್ಲಾ ಕೇಂದ್ರದಲ್ಲಿ ನಿಗದಿಗಿಂತ ಹೆಚ್ಚು ಪ್ರಯಾಣಿಕರನ್ನು ಹೊತ್ತ ಆಟೋಗಳು ಮುಖ್ಯ ರಸ್ತೆಯಲ್ಲಿ, ಅದು ಸಂಚಾರಿ ಪೊಲೀಸರ ಎದುರಿನಲ್ಲೇ ಸಂಚರಿಸುತ್ತಿದ್ದರೂ ಪೊಲೀಸರು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ನಂದಿ ಈಶಾ ಸೇರಿದಂತೆ ಗ್ರಾಮೀಣ ಪ್ರದೇಶಕ್ಕೆ ಹೋಗುವ ಆಟೋಗಳು ಇವಾಗಿದ್ದು ಪ್ರತಿ ಆಟೋದಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ತುಂಬಿ ಸಂಚರಿಸುತ್ತಿವೆ. ಇನ್ನು ಬೆಳಗ್ಗೆ ಮತ್ತು ಸಂಜೆ ವೇಳೆ, ಅಂದರೆ ಶಾಲೆಗೆ ಹೋಗುವಾಗ ಮತ್ತು ಶಾಲೆ ಬಿಟ್ಟ ನಂತರ ಹೆಚ್ಚಾಗಿ ಶಾಲಾ ಮಕ್ಕಳನ್ನೇ ಆಟೋಗಳಲ್ಲಿ ತುಂಬಿಸಿಕೊಂಡು ಹೋಗುವುದು ಸಾಮಾನ್ಯವಾಗಿದ್ದು, ಯಾವುದೇ ಕೆಟ್ಟ ಕ್ಷಣದಲ್ಲಿ ಆಗಬಾರದ ಅನಾಹುತ ನಡೆದರೆ ಜನರ ಜೀವಗಳಿಗೆ ಬೆಲೆಯೇ ಇಲ್ಲವಾಗುವುದರಲ್ಲಿ ಅನುಮಾನವಿಲ್ಲ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಮಾತ್ರ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಇನ್ನು ಆಟೋಗಳನ್ನು ಓಡಿಸುವ ಚಾಲಕರು ಹಲವು ನಿಯಮಗಳನ್ನು ಪಾಲಿಸಬೇಕು ಎಂಬ ಕಡ್ಡಾಯ ಕಾನೂನಿದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಆಟೋ ಚಾಲಕರು ಯಾವುದೇ ಕಾನೂನು ಪಾಲಿಸುತ್ತಿಲ್ಲ. ಸಂಚಾರಿ ಪೊಲೀಸರು ಕೇಳುತ್ತಿಲ್ಲ. ಹಾಗಾಗಿ ಅವರು ಆಡಿದ್ದೇ ಆಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಾದವರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು. ಆದರೆ ಚಿಕ್ಕಬಳ್ಳಾಪುರದಲ್ಲಿ 90% ಆಟೋ ಚಾಲಕರು ಖಾಕಿ ಅಂಗಿಯನ್ನು ಹಾಕಿಲ್ಲ. ಇನ್ನು ಪ್ಯಾಂಟ್ ಹಾಕದೆ ಲುಂಗಿಯಲ್ಲಿಯೇ ಆಟೋ ಓಡಿಸುವುದು, ವಿಕಲಚೇತನರಾಗಿದ್ದರೂ ಆಟೋ ಓಡಿಸುವುದು, ಕುಡಿದು ಆಟೋ ಓಡಿಸುವುದು ಸಾಮಾನ್ಯವಾಗಿದೆ. 3 ಮಿತಿ ಇರುವ ಆಟೋದಲ್ಲಿ 20 ಮಂದಿಯನ್ನು ತುಂಬಿಕೊಂಡು ಕಣ್ಣೆದುರೇ ಹೋಗುತ್ತಿದ್ದರೂ ಅತ್ತ ತಿರುಗಿ ನೋಡದ ಸಂಚಾರಿ ಪೊಲೀಸರ ಕಾರ್ಯವೈಖರಿ ನಿಜವಾಗಿಯೂ ಅಭಿನಂದನೀಯವಾದುದು ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಆಗಬಾರದ ಅನಾಹುತ ಆದರೆ ಅದರ ಸಂಪೂರ್ಣ ಬೇಜವಾಬ್ದಾರಿ ಇದೇ ಸಂಚಾರಿ ಪೊಲೀಸರದು ಎಂಬುದು ಪಾಪ ಅವರು ಮರೆತಂತಿದೆ. ಇನ್ನು ಹಲವಾರು ಆಟೋ ಚಾಲಕರಿಗೆ ಚಾಲನಾ ಪರವಾನಗಿ ಇಲ್ಲದೆಯೇ ಆಟೋ ಓಡಿಸುತ್ತಿರುವ ಆರೋಪಗಳು ಇವೆ. ಸಮವಸ್ತ್ರ ಇಲ್ಲ, ಶಿಸ್ತು ಇಲ್ಲ, ನಿಗದಿಯಂತೆ ಪ್ರಯಾಣಿಕರನ್ನು ತುಂಬುತ್ತಿಲ್ಲ. ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಸಂಚಾರಿ ಪೊಲೀಸರು ಮಾತ್ರ ಕೇವಲ ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೆ ದಂಡ ಹಾಕುವುದರಲ್ಲಿ ಬಿಸಿಯಾಗಿದ್ದಾರೆ.
ಇನ್ನು RTO ಇನ್ಸ್ಪೆಕ್ಟರ್ಗಳು ಪಾಪ ಹಣ ಬರೋ ಕೆಲಸ ಬಿಟ್ಟು ಜನರ ಜೀವ ಹೋದರೂ ಅವರು ಗಮನ ಹರಿಸದ ಸ್ಥಿತಿ ಇದೆ. ಇಂತಹ ಹದಗೆಟ್ಟ ವ್ಯವಸ್ಥೆಯಲ್ಲಿ ಜನರ ಜೀವ ರಕ್ಷಣೆ ಎಂಬುದು ಮರೀಚಿಕೆಯಾಗಿದೆ ಎಂದರೆ ತಪ್ಪಾಗಲಾರದು. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲು ಒಕ್ಕಲಿಗರ ಸಂಘ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೂನ್ 27ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದವರು ಭಾಗವಹಿಸುವಂತೆ ಮುಖಂಡರು ಕರೆ ನೀಡಿದ್ದಾರೆ. ಜಯಂತಿಯ ಅಂಗವಾಗಿ ಈ ದಿನ ನಮ್ಮ ಒಕ್ಕಲಿಗರ ಚೌಲ್ಟ್ರಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘ ಮುಂದಾಗಿದೆ. ಜೂನ್ 27ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ಗಣ್ಯರು, ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ PN ಕೇಶವರೆಡ್ಡಿ ಅವರು ಮುಖಂಡರ ಜೊತೆ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೆಂಪೇಗೌಡರ ಆದರ್ಶ, ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆ ಹಾಗೂ ಯುವ ಜನಾಂಗಕ್ಕೆ ಅವರ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಜಯಂತಿ ಅಂಗವಾಗಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕರಿಗೆ ಸನ್ಮಾನ ಹಾಗೂ ಸಮುದಾಯದ ಮುಖಂಡರ ಸಭೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಮಾಜದ ಎಲ್ಲ ವರ್ಗದ ಜನರು ಪಕ್ಷಾತೀತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಮಾಡಬೇಕು ಅಂತ ಅವರ ಅಭಿಪ್ರಾಯ ಇತ್ತು. ಅದಕ್ಕೆ ಅಧಿಕಾರಿಗಳಿಂದ ಕರೆಸಿ ಯಾರ್ಯಾರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರು. ತೋಟಗಾರಿಕೆ ಅವರು ಏನು ಮಾಡಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಬೇಕು, ಮಿಕ್ಕವರೆಲ್ಲ ಕರೆಸಿ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಸೇರಿ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀರೋ ಅದನ್ನು PDOಗಳಿಗೆ ಫಸ್ಟ್ PDOಗಳಿಗೆ CO ಮೂಲಕ ವರ್ತಮಾನ ಕೊಟ್ಟು ಆ ಪಂಚಾಯಿತಿಗಳಲ್ಲಿ ಏನೇ ಆಗಲಿ ಅವ್ರ ಜವಾಬ್ದಾರಿಯಿಂದ ರಥಗಳನ್ನ ತರೋದು, ಜನಗಳನ್ನ ತರೋದು ಇವೆಲ್ಲನೂ ಅವ್ರಿಗೆ ಒಪ್ಪಿಸಿದ್ದಾರೆ. ಆದರೂ ಸಹ ಅಲ್ಲಿ ಏನು ಮಾಡ್ತಾರೋ ಏನಿಲ್ವೋ ಅಂತಕ್ಕಂಥ ಸಮಸ್ಯೆ ಬಂದು ನಾವು ಇಲ್ಲಿ ನಮ್ಮ ಕುಲಬಾಂಧವರೆಲ್ಲ ಸೇರಿಸಿ ಒಂದು ಪೂರ್ವಭಾವಿ ಮಾಡಿಸಿ ಪೂರ್ವಭಾವಿಗೆ ಮಾಡಿ ಇವೆಲ್ಲ ಲೀಡರ್ಸ್ನ ಕರೆಸಿ ಹೆಚ್ಚು ಜನ ಬರಬೇಕು, ಹೆಚ್ಚು ರಥ ಬರಬೇಕು ಅಂಥೇಳಿ ಎಲ್ರಿಗೂ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯುವಕರು ಎಲ್ಲರೂ ನಮ್ಮ ಸಮುದಾಯದವರು ಬೇರೆ ಸಮುದಾಯದವರು ಬರ್ಬೋದು, ಇದಕ್ಕೇನು ಅಡ್ಡಿ ಇಲ್ಲ. ಕೆಂಪೇಗೌಡರು ಒಬ್ಬರೇ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಆದ್ದರಿಂದ ಅವ್ರ ಪ್ರಕಾರ ನಾವು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕರೆದಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ಜನ ಸೇರಿಸಿ ಒಂದು 3,000 ರಿಂದ 4,000 ಜನ ಸೇರಬೇಕು ಅಂತ ಹೇಳಿದ್ದೀವಿ. ರಥಗಳನ್ನು 100 ರಥ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಬರ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಇದನ್ನು ನಾವು ಹೇಳಿದ್ದೀವಿ. ನೀವು ಪತ್ರಿಕಾಗೋಷ್ಠಿ ಮಿತ್ರರು ನೀವು ಅವರಿಗೆ ಸ್ವಲ್ಪ ಸಂದೇಶವನ್ನು ಕೊಟ್ಟರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಈ ಮಾಡ್ತಾ ಇದ್ದೀವಿ. ಅದರಿಂದ ಸಹಕರಿಸಬೇಕು ಅಂತ ಕಳೆದ ವರ್ಷಕ್ಕಿಂತ ಇವತ್ತು ಸೇರಿಸಿರಲಿಲ್ಲ. ಆದರೆ ಏನೋ ಮಾಡಬೇಕು ಅಂತ ಮಾಡಿದ್ದೀವಿ. ಅದರಿಂದ ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿದ್ರು, ಹೋದ್ರು ಬಿಟ್ಟರು. ಈ ಸಲ ಆ ರೀತಿ ಆಗಬಾರ್ದು ಅಂತ 3ನೇ ವರ್ಷದಲ್ಲಿ ಆಗಿತ್ತು. ಸುಮಾರು 60 ರಿಂದ 70 ರಥ ತಂದಿದ್ವಿ. 4 ರಿಂದ 4,500 ಜನ ಸೇರಿದ್ರು. ಆ ರೀತಿಯೇ ಈ ಸಲಿನೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದೀವಿ. ಆಗ್ತೈತೆ ಈ ಸಲ, ಏನು ತೊಂದರೆ ಇಲ್ಲ. ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲನೂ ಕರೆದಿದ್ದೀವಿ, ಎಲ್ಲ ಮಾಡ್ತಾರೆ. ಇವತ್ತು ರಮೇಶ್ ನಾನು ತರ್ತೀನಿ, ನನ್ನ ಊರಿನಿಂದ ಒಂದು ರಥ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲೇ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಯುವಕರು ಹೇಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದ ಸುಮಾರು 10 ರಿಂದ 15 ಬಂದರೆ ಆಗೋಯ್ತು. 15 75 ರಥ ಆಯಿತು ಅಲ್ವೇನ್ರಿ. ಅದರಿಂದ ತರ್ತಾರೆ, ಅದಾಗುತ್ತೆ, ಜನನೂ ಸೇರ್ತಾರೆ. ಈ ಸರಿ ಒಳ್ಳೆ ವೈಭವದಿಂದ ನಡೀತೈತೆ. ಇನ್ನು ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಮೌಲ್ಯಗಳು ಹಾಗೂ ಸಮಾಜ ಸೇವೆಯ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಈ ಬಾರಿಯ ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷವಾಗಿ ಆಯೋಜಿಸಲಾಗಿದ್ದು, ಇದಕ್ಕೆ ಒಕ್ಕಲಿಗ ಮಹಿಳಾ ಮಣಿಗಳು ಕೂಡ ಆಸಕ್ತಿಯಿಂದ ಮುಂದೆ ಬಂದಿದ್ದು, ಈ ಬಾರಿ ಮಹಿಳೆಯರು ನಾಡಪ್ರಭು ಕೆಂಪೇಗೌಡರ ಜಯಂತಿಯಂದು ಭಾಗವಹಿಸಿ ಮಹಿಳಾ ಶಕ್ತಿ ತೋರಿಸಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ಜೂನ್ 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘ ಭರ್ಜರಿ ಸಿದ್ಧತೆ ನಡೆಸಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ವ್ಯಕ್ತವಾಗಿದೆ.
ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು NEETಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9888087308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಣ್ಯ ಭೂಮಿ ಹೆಸರಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಧರಣಿ 8ನೇ ದಿನಕ್ಕೆ ಕಾಲಿಟ್ಟಿದೆ. 8 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಯಾವೊಬ್ಬರೂ ಬಂದು ಸಮಸ್ಯೆ ಆಲಿಸಲಿಲ್ಲ ಎಂದು ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕದಿರನಹಳ್ಳಿ ಅಲ್ಲಿಂದ ಕಾಲ್ನಡಿಗೆ ಜಾಥಾ ಬಂದು ಈಗ ಏನು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಒಂದು ವಾರದಿಂದ ಇಲ್ಲಿ ಕೂತಿದ್ದೀವಿ. ಶ್ರೀಮಂತರ ಒತ್ತುವರಿ ತೆರವು ಮಾಡಲು ಮುಂದಾಗದ ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ದಲಿತರನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದು, ಇದರ ವಿರುದ್ಧ ನ್ಯಾಯಾಲಯದಲ್ಲಿಯೂ ಹೋರಾಟ ನಡೆಸಲಾಗುವುದು ಎಂದು ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅರಣ್ಯ ಇಲಾಖೆ ಕಚೇರಿ ಎದುರು ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ ಸ್ಥಳದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ KC ರಾಜಾಖಾನ್, BV ವೆಂಕಟರಮಣ ಸೇರಿದಂತೆ ಇತರರು ಚಿಕ್ಕಬಳ್ಳಾಪುರ ನಂದಿ ವೈದ್ಯಕೀಯ ಕಾಲೇಜಿಗೆ ನೀಡಿರುವ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು, ಈಶಾ ಫೌಂಡೇಶನ್ಗೆ ಸರ್ಕಾರ ನೀಡಿರುವ 88 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯಕ್ಕೆ ನೀಡಿರುವ ಜಾಗವು ಅರಣ್ಯ ಇಲಾಖೆಗೆ ಸೇರಿದ್ದಾಗಿದೆ. ಇವರನ್ನು ತೆರವುಗೊಳಿಸಲು ಮುಂದಾಗದ ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ದಲಿತರನ್ನು ಒಕ್ಕಲೆಬ್ಬಿಸಲು ಯತ್ನಿಸುತ್ತಿರುವುದು ವಿಪರ್ಯಾಸ ಎಂದರು. ಆದರೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಕನಿಷ್ಠ ಪಕ್ಷ ಒಂದು 5 ನಿಮಿಷ ಡೈಲಾಗ್ ಮಾಡೋಕ್ಕೆ ಇವ್ರು ತಾಕತ್ತಿಲ್ಲ. ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಕ್ಕಂಥ ತಾಕತ್ತು ಕೂಡ ಇವತ್ತಿಲ್ಲ. ಈ ಸ್ಥಿತಿಯಲ್ಲಿರುವಾಗ ಯಾವ ರೀತಿ ಬಡವರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ನಾವೆಲ್ಲ ಕೂಡ ಗಮನಿಸಿದಾಗ ಇಡೀ ಒಂದು ವಾರದಿಂದ ಕೂಡ ನಾವು ಸ್ಟಡಿ ಮಾಡಿದ್ವಿ. ಒಂದು ವಾರದಿಂದ ಸ್ಟಡಿ ಮಾಡ್ತಕ್ಕಂಥ ಇಡೀ 1972ನೇ ಇಸ್ವಿಯಲ್ಲಿ ಈ ಬಡವರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಅವ್ರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ರಾಗಿ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಅಥವಾ ಜೋಳ ಆಗಿರ್ಬೋದು, ಎಲ್ಲ ಕೂಡ ಬೆಳೆಗಳನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಬಂದಿದ್ದಾರೆ. 2-3 ವರ್ಷಗಳಿಂದ ಇದೇ ಅರಣ್ಯ ಇಲಾಖೆಯವರು ನಿಮ್ಮದ ನಮ್ಮದು ಅಂತ ಕ್ಲಾರಿಫೈ ಮಾಡ್ಕೊಂಡು ಸ್ವಲ್ಪ ದಿವಸ ಇರಿ ಅಂತಕ್ಕಂಥ ಹೇಳಿ ಇವತ್ತು ಅವರು ಸಂಪೂರ್ಣವಾಗಿ ಅವ್ರ ಜೀವನಕ್ಕೇ ಕಲ್ಲಾಗ್ತಕ್ಕಂಥ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಇದು ಸಂಬಂಧವಾಗಿ ಇಡೀ ಕಂದಾಯ ಇಲಾಖೆಗೂ ಕೂಡ ತಿಳಿಸಿದ್ವಿ. ನಿಮ್ಮ ಪಾಣಿಯನ್ನು, ನಿಮ್ಮ ಸಾಗುವಳಿ ಚೀಟಿಯನ್ನು ನಿಮ್ಮದು ಅಂತಕ್ಕಂಥದ್ದನ್ನು ವಾದ ಮಾಡ್ತಕ್ಕಂಥ ಶಕ್ತಿ ನಿಮಗಿಲ್ಲ ಅಂದರೆ ಇಲ್ಲಿ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಅನುಮಾನ ಕೂಡ ಶುರುವಾಗಿದೆ. 72-73ರಲ್ಲಿ ಈ ಬಡವರಿಗೆ ಮಂಜೂರಾಗಿದೆ. ಫಾರೆಸ್ಟ್ ಇಲಾಖೆಯವರಿಗೆ 183 ಎಕರೆ ಜಮೀನು ಸರ್ವೆ ನಂಬರ್ 67ರಲ್ಲಿ ಕೊಟ್ಟಿದ್ದಾರೆ. ಫಾರೆಸ್ಟ್ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು 91ರಲ್ಲಿ, ಈ ಬಡವರು ಕೊಟ್ಟಿರ್ತಕ್ಕಂಥದ್ದು 72ರಲ್ಲಿ. ಮೊದಲು ಈ ಬಡವರು ಕೊಟ್ಟಾದ ಮೇಲೆ ಮತ್ತೆ ಫಾರೆಸ್ಟ್ ಇಲಾಖೆಯವರಿಗೆ ಜಮೀನು ಕೊಟ್ಟಿದ್ದಾರೆ.
ಈ ಫಾರೆಸ್ಟ್ ಇಲಾಖೆಯವರು ಈ ಬಡವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡಿದ್ದಾರಲ್ಲ, ಅದಕ್ಕೆ ಮುಂಚೆನೇ ನಾವೆಲ್ಲ ಕೂಡ ಇವತ್ತು ಕೂಡ ನಾನು ನೋಡಿದಾಗ 55 ಎಕರೆಯಲ್ಲಿ ಸರ್ವೆ ನಂಬರ್ 67 ಫಾರೆಸ್ಟ್ ಇಲಾಖೆಯ ಜಮೀನಲ್ಲಿ VTU ಕಾಲೇಜನ್ನು ಕಟ್ಟಿದ್ದಾರೆ. ಆ ಭೂಮಿಯನ್ನು ವಶಪಡಿಸ್ಕೊಳ್ಳೋಕೆ ಇವ್ರು ತಾಕತ್ತಿಲ್ಲ. ಆದರೆ ಪಾಪ ಬಡವ್ರು ಯಾರೋ ಒಬ್ಬರು ಇಬ್ಬರು 1 ಎಕರೆ 2 ಎಕರೆ ಜಮೀನು ಉಳುಮೆ ಮಾಡೋಕ್ಕೆ ಹೋದರೆ ಅವ್ರ ಭೂಮಿಗಳನ್ನು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅವ್ರ ಭೂಮಿಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಕೂಡ ಈಶಾ ಫೌಂಡೇಶನ್ ಹತ್ರ ನೋಡ್ತಾ ಇದ್ದೀವಿ. ಆವಲಗುರ್ಕಿ ಸರ್ವೆ ನಂಬರು ಮತ್ತು ಈ ಕಡೆ ಎಲ್ಲ ಕೂಡ ಸುಮಾರು ಗೋಕಾಡು ಜಮೀನಿದೆ. ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿಗಳು. ಇವತ್ತು ಅಂಥ ಅರಣ್ಯ ಇಲಾಖೆ ಪ್ರಾಪರ್ಟಿಯಲ್ಲಿ 80 ರಿಂದ 85 ಎಕರೆವರೆಗೂ ಈಶಾ ಫೌಂಡೇಶನ್ ಅವರು ಅಲ್ಲಿ ಹ್ಯಾಂಡ್ ಓವರ್ ಮಾಡಿಕೊಂಡು ಅವ್ರದ್ದೇ ಅಂತ ಒಂದು ಕಲ್ಚರಲ್ ಆಗಿ ಬೇರೆ ಬೇರೆ ಎಲ್ಲ ಕೂಡ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮ್ಮ ಅರಣ್ಯ ಇಲಾಖೆಯವ್ರು ಏನು ಮಾಡ್ತಾಯಿದ್ರಿ? ಅವ್ರನ್ನಾಗಿ ಕಿತ್ಕೊಳ್ಳೋಕೆ ಶುರು ಮಾಡಿಲ್ಲ. ಶ್ರೀಮಂತರಿಗಾದರೆ ಒಂದು ರೀತಿ ನ್ಯಾಯ, ಬಡವರಿಗಾದರೆ ಇನ್ನೊಂದು ರೀತಿ ನ್ಯಾಯನಾ? ಇದೇನ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು? ಇದೇನ ಈ ದೇಶದ ಸಂವಿಧಾನ ಅಂತಕ್ಕಂಥದ್ದು? ಇದೇನ ಈ ನಾವೆಲ್ಲ ಕೂಡ ಪ್ರತಿಯೊಬ್ಬ ಮನುಷ್ಯರಿಗೂ ಕೊಡ್ತಕ್ಕಂಥ ಗೌರವ? ಹೆಂಗೆ ಈಗ ಒಂದೊಂದು ದಿನ ಒಂದೊಂದು ಲೆಟ್ರನ್ನ ಇಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಕನ್ಸರ್ವೇಟರು ಇವರೆಲ್ಲ ಕೂಡ ಬರೆಯೋಕ್ಕೆ ಶುರು ಮಾಡಿದ್ದಾರೆ. ಒಂದು ಸಾರಿ ಹೇಳ್ತಾರೆ ಇವ್ರ ಭೂಮಿಗಳನ್ನು ಯಾವುದೇ ರೀತಿ ಅಂತ ನಮ್ಗೆ ಸಂಬಂಧ ಇಲ್ಲ, ಕಂದಾಯ ಇಲಾಖೆಯವ್ರಿನ ಮೇಲೆ ಅದನ್ನು ಬಗೆಹರಿಸ್ಕೋಬೋದು, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಹೋಗಿ ಉಳುಮೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಇನ್ನೊಂದು ಸಾರಿ ಹೇಳ್ತಾರೆ ನಮ್ಮ ಬೌಂಡ್ರಿ ಒಳಗೆ ಬಂದಿದೆ ಈ ಭೂಮಿ, ಅದಕ್ಕೆ ನಾವು ಇವ್ರ ಹತ್ರ DC ಅವ್ರ ಹತ್ರ AC ತಹಸೀಲ್ದಾರ್ ಹತ್ರ ಒಂದು ಕ್ಲಾರಿಫೈ ಕೇಳ್ತಾ ಇದ್ವಿ. ಇವ್ರಿಗೆ ಯಾವ ಇಸ್ವಿಯಲ್ಲಿ ಮಂಜೂರಾಗಿದೆ, ಯಾವ ರೀತಿ ಮಂಜೂರಾಯಿತು, ಮತ್ತು ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ಅದನ್ನು ಒಂದು 2 ಕ್ಲಾರಿಫೈ ಮಾಡಿಬಿಡಲಿ, ಅವ್ರ ಭೂಮಿಗಳನ್ನು ಅವ್ರು ಉಳುಮೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಒಂದೊಂದು ದಿನ ಒಂದೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆದರೆ ಪ್ರತಿದಿನ ಕೂಡ ಹಿಂದೆ ಇರ್ತಕ್ಕಂಥ ಪಾಪ ಬಡವರು ಪ್ರತಿದಿನ ಕೂಲಿಗೆ ಹೋದ್ರೆ ಜೀವನ, ಇಲ್ಲಾಂದರೆ ಜೀವನ ಇಲ್ಲ. ಅಂಥವ್ರು ಬಂದು ಇವತ್ತು ಮಳೆ ಅನ್ನಿದೆ, ಗಾಳಿ ಅನ್ನಿದೆ, ಎಲ್ಲರೂ ಕೂಡ ಮಕ್ಕಳ ಸಮೇತ ಬಂದು ಇಲ್ಲಿ ದಂಡಿ ಕೂತಿದ್ದಾರೆ. ತಹಸೀಲ್ದಾರ್ ಒಂದೇ ಒಂದು ದಿನ ಕೂಡ ಬಂದು ಅವ್ರ ಜೊತೆಲಿ ಚರ್ಚೆ ಮಾಡಿಲ್ಲ. ಒಬ್ಬ ತಾಲೂಕು ದಂಡಾಧಿಕಾರಿ ಈ ತಾಲೂಕಿನ ಆಗ ಹೋಗೋಗಳನ್ನು ಗಮನಿಸಬೇಕಾಗಿರ್ತಕ್ಕಂಥವ್ರು ನೀವು. ಈ ತಾಲೂಕಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಷ್ಟ ಸುಖ ಎಲ್ಲ ಕೂಡ ಗಮನಿಸಬೇಕಾಗಿ ಅವ್ರು ನ್ಯಾಯ ಕೊಡಬೇಕಾಗಿರ್ತಕ್ಕಂಥವ್ರು ನೀವು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರಿ? ಮೇಲಾಧಿಕಾರಿಗಳು ಕೂಡಲೇ ಆ ಎಮ್ಮನ್ನು ಸಸ್ಪೆಂಡ್ ಮಾಡಬೇಕು. ಇಷ್ಟೆಲ್ಲ ಕೂಡ ತಾಕತ್ತು ತೊಂದರೆ ಆಗೋದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ತಹಸೀಲ್ದಾರ್ ಅವ್ರನ್ನ ಯಾಕೆ ನೀವು ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ? ಕಾರಣ ಏನು? ಇವತ್ತು ಪಾಣಿ ನಿಮ್ಮದಲ್ವಾ? ಸಾಗುವಳಿ ಚೀಟಿ ನಿಮ್ಮದಲ್ವಾ? ದುರಸ್ತಿ ನೀವಲ್ವಾ ಮಾಡಿರೋದು? ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ನೀವು ಕೊಟ್ಟಿರ್ತಕ್ಕಂಥ ಭೂಮಿ ಅಲ್ಲೇ ತಾನೆ? ನಿಮ್ಮ ಹತ್ರ ಟಿಪ್ಪಣಿ ಇಲ್ವಾ? ಯಾಕೆ ಆಯಮ್ಮನ ಮೇಲೆ ಕ್ರಮ ತಗೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಕೂಡ ಸೇರಿಕೊಂಡು ಅವ್ರ ಪರವಾಗಿ ಏನಾದರೂ ವಕಾಲತ್ತು ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಇದೆ. ಶಾಸಕರು ಬಡವರ ಪರ ಕೆಲಸ ಮಾಡಬೇಕು. ಶಾಸಕರು ಅಂಬೇಡ್ಕರ್ ಫೋಟೋ ಹಿಡಿದರೆ ಸಾಲದು, ದಲಿತರಿಗೆ ಜಮೀನು ಕೊಡಿಸಲು ಶ್ರಮಿಸಬೇಕು. ಮೊನ್ನೆ ಲಾಟರಿ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ, ಮುಂದೆ ಹಾಗೆ ನಡೆಯಲ್ಲ. ದಲಿತರು ಬಡವರ ಪರ ಕೆಲಸ ಮಾಡದಿದ್ದರೆ ಜನರೇ ಬುದ್ಧಿ ಕಲಿಸುತ್ತಾರೆ. ಬಡ ದಲಿತರನ್ನು ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮದ ವಿರುದ್ಧ ಹೈಕೋರ್ಟಿನಲ್ಲಿ ಪ್ರಕರಣ ದಾಖಲಿಸಲಾಗುವುದು. ಹೈಕೋರ್ಟ್ ಆದೇಶದಂತೆ ಗ್ರಾಮ ಠಾಣಾದಲ್ಲಿರುವವರನ್ನು ತೆರವು ಮಾಡಬಾರದು ಎಂದು ಆದೇಶ ನೀಡಿದೆ. ಹಾಗಾಗಿ DFO ಅವರು ತೆರವು ಮಾಡಲು ಮುಂದಾದರೆ ಮನೆಗೆ ಕಳುಹಿಸುವವರೆಗೂ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದರು. ಜೂನ್ 29ಕ್ಕೆ ತಾಲೂಕು ಅರಣ್ಯಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಕನಿಷ್ಠ ಸೌಜನ್ಯಕ್ಕೂ ಹೋರಾಟದ ಸ್ಥಳಕ್ಕೆ ಬಂದು ಚರ್ಚೆ ನಡೆಸಿಲ್ಲ. ತಹಸೀಲ್ದಾರ್ ನೀಡಿರುವ ಜಮೀನು ಬಗ್ಗೆ ತಹಸೀಲ್ದಾರ್ ಚಕಾರ ಎತ್ತುತ್ತಿಲ್ಲ. ತಹಸೀಲ್ದಾರ್ ಅವರ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಅವರ ಅಮಾನತು ಆಗುವವರೆಗೂ ಹೋರಾಟ ನಿಲ್ಲಲ್ಲ ಎಂದು ಎಚ್ಚರಿಕೆ ನೀಡಿದರು. ಕಳೆದ 8 ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ. ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ 8 ದಿನಗಳಾದರೂ ಯಾರೂ ಬಂದಿಲ್ಲ. ಅಧಿಕಾರಿಗಳು ಬಡವರ ಪರ ಇಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ. ಕಂದಾಯ ಇಲಾಖೆ ನೀಡಿರುವ ಸಾಗುವಳಿ ಚೀಟಿ ಇದೆ. ಕಂದಾಯ ಇಲಾಖೆಯೇ ದುರಸ್ತಿ ಮಾಡಿಕೊಟ್ಟಿದೆ. ಹಾಗಿದ್ದರೂ ತಹಸೀಲ್ದಾರ್ ಸ್ಥಳಕ್ಕೆ ಬಂದಿಲ್ಲ, ಚರ್ಚೆ ನಡೆಸಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಸಮಸ್ಯೆ ಪರಿಹಾರದ ಬಗ್ಗೆ ಗಮನ ಹರಿಸದ ತಹಸೀಲ್ದಾರ್ ಅವರು ಬಡವರ ಪರ ಇಲ್ಲ, ದಲಿತರ ಪರ ಇಲ್ಲ. ಶ್ರೀಮಂತ ಸಂಸ್ಥೆಗಳು ಒತ್ತುವರಿ ಮಾಡಿಕೊಂಡಿರುವ 10 ಎಕರೆ ಜಾಗ ತೆರವು ಮಾಡಿಸುವ ತಾಕತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗಿಲ್ಲ.
ಬಡವರು 1 ಎಕರೆ ಉಳುಮೆ ಮಾಡಿ ಜೀವನ ಮಾಡುತ್ತಿದ್ದರೆ ಅದನ್ನು ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಅಧಿಕಾರಿಗಳ ಈ ಕ್ರಮ ಖಂಡಿಸಿ ತಾಲೂಕು ಅರಣ್ಯ ಇಲಾಖೆ ಕಚೇರಿಗಳಿಗೆ ಬೀಗ ಜಡಿಯಲಾಗುವುದು ಎಂದರು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ನಂತರ ವಿದ್ಯುತ್ ಖಾಸಗೀಕರಣ ಮಾಡಬಾರದೆಂದು ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಅಬ್ಬಣಿ ಶಿವಪ್ಪ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಂಡವಾಳ ಶಾಹಿಗಳಿಗೆ ಲಾಭ ಮಾಡಿಕೊಡಲು ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿರುವುದು ಖಂಡನೀಯ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಟಾಟಾ ಪವರ್ ಕಂಪನಿಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾರ್ವಜನಿಕ ಸಂಸ್ಥೆಗಳನ್ನ ಏನು ಖಾಸಗೀಕರಣ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಕೇಂದ್ರ ಸರ್ಕಾರ ವಿದ್ಯುತ್ ಶಕ್ತಿ ಇಲಾಖೆನೇ ಖಾಸಗೀಕರಣ ಮಾಡೋಕ್ಕೆ ಹೊರಡ್ತಾ ಇದೆ. ಹಾಗೆ ಇವತ್ತು ಕರ್ನಾಟಕದಲ್ಲಿ ಒಂದು 19 ಜಿಲ್ಲೆಗಳನ್ನ ಟಾಟಾ ಕಂಪನಿಯವರು ನಮಗೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕಲ್ಲ ಸರಬರಾಜು ಮಾಡೋದಕ್ಕೆ ಮಾತ್ರ ನಾವು ಲಾಭ ಮಾಡ್ಕೊತೀವಿ, ನೀವು ಉತ್ಪಾದನೆ ಮಾಡಿಕೊಡಿ, ನಾವು ಲಾಭ ಮಾಡ್ಕೊತೀವಿ ಅಂತೇಳಿ ಟಾಟಾ ಕಂಪ್ನಿಯವರು ಕೇಳಿರೋದಕ್ಕೆ ಇವತ್ತು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಸಾರ್ವಜನಿಕರ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಇದು ಏನಾಗ್ತಾ ಇದೆ ನಮಗೆ ನಿರಂತರವಾಗಿ ನೋಡ್ತಾ ಇದ್ದರೆ, ಇವತ್ತು ಬೆಂಬಲ ಮಾಡೋಕ್ಕೆ ಕೊಟ್ಟರು, ಏನು ಖಾಸಗೀಕರಣ ಮಾಡೋಕ್ಕೆ ಹೋದರು, ಅದನ್ನು ಹೋರಾಟಗಳು ಮಾಡಿ ತಡಿಬೇಕಾಗಿ ಬಂತು. ಮತ್ತು ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಕೊಟ್ಟಿದ್ದಾರೆ, ಇದನ್ನು ನಾವು ಇವತ್ತು ತಡಿಬೇಕಾಗಿದೆ. ಮತ್ತು ನಮ್ಮ BSNL ಖಾಸಗೀಕರಣ ಮಾಡೋಕ್ಕೆ ಹೋದರು, ಅದು ಸಹ ಹೋರಾಟಗಳು ಮಾಡಿ ತಡೆದಿದ್ದಾರೆ. ಆದರೆ ಅಲ್ಲಿದ್ದಂಥ ಉದ್ಯೋಗ ಸಿಬ್ಬಂದಿನ ಎಲ್ಲರನ್ನೂ ರಿಮೂವ್ ಮಾಡಿರುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಇದು ಏನು ಅಲ್ಲಿ ಸಿಬ್ಬಂದಿ ಕೊರತೆಯಿಂದ ಆ ಇಲಾಖೆ ಇವತ್ತು ನಶಿಸಿ ಹೋಗ್ತಾ ಇದೆ. ಇವತ್ತು ಲಕ್ಷಾಂತರ ಕೋಟಿ ಆಸ್ತಿ ಇರುವಂಥ ಇವತ್ತು BSNL ಸಮಸ್ಯೆ ಇವತ್ತು ಸೊರಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಯಾಕೆ ಸೊರಗ್ತಾ ಇದೆ ಅಂತಂದರೆ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಇವರು ಮಣೆ ಆಗ್ತಾ ಇರುವಂಥದ್ದು, ಜೊತೆಗೆ ಅವ್ರು ಕೊಡೋ ಅಂಥ ಕಮಿಷನ್ಗಳಿಗೆ ನಮ್ಮ ಸರ್ಕಾರಗಳು ಮತ್ತು ನಮ್ಮ ರಾಜಕಾರಣಿಗಳು ಅದಕ್ಕೆ ತಲೆಬಾಗ್ತಾ ಇರೋದ್ರಿಂದ ಇವತ್ತು ನಮ್ಮ ಈ ಪರಿಸ್ಥಿತಿ ತಲೆದೋರ್ತಾ ಇದೆ. ಜೊತೆಗೆ ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಿದ್ದೇ ಆದರೆ ಇವತ್ತು ರೈತರಿಗೆ ಯಾವ ಪರಿಸ್ಥಿತಿ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಇವತ್ತೇನು IP ಸೆಟ್ಗಳಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದಾರೆ. ಇವತ್ತು ಗ್ಯಾಸ್ಗೆ ಕೇಂದ್ರ ಸರ್ಕಾರ ಗ್ಯಾಸ್ಗೆ ನಾವು ನಮ್ಮ ಸಬ್ಸಿಡಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಲಾಸ್ಟಿಗೆ ಇವತ್ತು ಯಾರಿಗೂ ಇವತ್ತು ₹1 ಆಗದೆ ಇರುವಂಥದ್ದು ನಿಲ್ಲಿಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ವಿದ್ಯುತ್ ಪಂಪ್ ಸೆಟ್ಗಳಿಗೆ ನಾವು ಯಾವುದೇ ರೀತಿಯಾದಂಥ ಸಹಾಯಧನನ ನಿಲ್ಲಿಸೋದಿಲ್ಲ, ಉಚಿತವಾದಂಥ ವಿದ್ಯುತ್ತನ್ನು ನಿಲ್ಲಿಸೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಇವತ್ತು ಹೇಳ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಅದು ಏನು ಇವತ್ತು ನಾವು ಕಣ್ಣಾರೆ ಕಂಡಿರೋವಂಥದ್ದನ್ನು ಇವತ್ತು ಗ್ಯಾಸ್ ಆಗಿರ್ಬೋದು, ಇವಾಗ ನಾಳೆ ವಿದ್ಯುತ್ ಅದೇ ಪರಿಸ್ಥಿತಿಗೆ ಬರ್ತದೆ. ಕೊಡ್ತಾರೆ, ಕೆಲವು ದಿವಸ ಆದಮೇಲೆ ಸ್ವಲ್ಪನೇ ತೆಗೆಯುವಂಥ ಆಗ್ತದೆ. ಇವತ್ತು ರೈತರಿಗೆ ಬೆಳೆಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದೆ ನಾವು ನಷ್ಟಕ್ಕೆ ಒಳಗಾಗ್ತಾ ಇದ್ದೀವಿ. ಆದರೆ ಜೊತೆಗೆ ಏನು ಇವತ್ತು ದೇಶಕ್ಕೆ ಆಹಾರ ಭದ್ರತೆನ ಯಾವ ರೀತಿ ಒದಗಿಸ್ತಿದೆ ಅಂತಂದರೆ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ಆಹಾರ ಭದ್ರತೆಯನ್ನು ರೈತರು ಬೆಳ್ಕೊಡ್ತಾ ಇದ್ದಾರೆ. ಆದರೆ ರೈತ ಅವನ ಆರ್ಥಿಕ ಭದ್ರತೆ ಇದೆಯಾ ಅಂತಂದರೆ ಅದಿಲ್ಲ. ಖಾಸಗೀಕರಣದಿಂದ ಸಾಮಾನ್ಯ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆ ಆಗಲಿದ್ದು, ರೈತರ ಹಿತಾಸಕ್ತಿ ಮತ್ತು ಸಾರ್ವಜನಿಕ ವಿದ್ಯುತ್ ಸೇವೆಗಳ ರಕ್ಷಣೆಯೇ ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಟಾಟಾ ಪವರ್ ಕಂಪನಿ ಅಥವಾ ಯಾವುದೇ ಖಾಸಗಿ ಕಂಪನಿಗೆ ವಿದ್ಯುತ್ ಪೂರೈಕೆಗೆ ಅವಕಾಶ ದೊರೆತರೆ ಬೆಸ್ಕಾಂ ಸಂಸ್ಥೆಯ ಆರ್ಥಿಕ ಸ್ಥಿತಿ ಹಾಗೂ ಅಧಿಕಾರಿಗಳ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹದಗೆಡುವ ಅಪಾಯವಿದೆ ಎಂದರು.
ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಸ್ಕಾಂ ಖಾಸಗೀಕರಣ ಹಾಗೂ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸುವುದನ್ನು ವಿರೋಧಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಬೆಸ್ಕಾಂ ನೌಕರರ ಸಂಘ ಹಾಗೂ ಗುತ್ತಿಗೆದಾರರ ಸಂಘದಿಂದ ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕು 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 ಬೇಕು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರೈತರು, ನೌಕರರ ಸಂಘಟನೆಗಳ ಮುಖಂಡರು ಜಮಾವಣೆಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬರಗಾಲ, ಬೆಳೆ ನಷ್ಟ, ರೋಗ ರುಜಿನಗಳ ಕಾಟ, ಉತ್ಪನ್ನಗಳ ಬೆಲೆ ಕುಸಿತ, ಗೊಬ್ಬರಗಳ ಬೆಲೆ ಏರಿಕೆ ಹೀಗೆ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸಲಾಗದೆ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯ ಹಸ್ತವಿಲ್ಲದೆ ಕೃಷಿಯನ್ನು ಮುನ್ನಡೆಸುವುದು ಕಷ್ಟವಾಗಿದೆ. ತಾಲೂಕು ಮತ್ತು ಜಿಲ್ಲೆಯಲ್ಲಿ ರೈತರಿಗೆ ಜೀವನೋಪಾಯ ಎಂದರೆ ಕೊಳವೆ ಬಾವಿಗಳು ಎಂದರು. ಸರ್ಕಾರವು ರೈತರಿಗೆ 10 HP ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಹಾಗೂ ವಿದ್ಯುತ್ ಉಚಿತವಾಗಿ ಪೂರೈಕೆ ಮಾಡುತ್ತಿತ್ತು. ಆದರೆ ಇತ್ತೀಚೆಗೆ ವಿದ್ಯುತ್ ಸಂಪರ್ಕದ ವೆಚ್ಚ, ಇಲಾಖಾ ಠೇವಣಿ ಸೇರಿ ಸುಮಾರು 2-3 ಲಕ್ಷವನ್ನು ಭರಿಸಬೇಕಾಗಿದೆ. ಬೆಸ್ಕಾಂ ಅನ್ನು ಖಾಸಗೀಕರಣ ಮಾಡಿ ಉತ್ಪಾದನೆ, ಸಾಗಾಣಿಕೆ ಮತ್ತು ವಿತರಣೆಯನ್ನು ಖಾಸಗಿ ಕಂಪನಿಗಳಿಗೆ ನೀಡಲು ಹೊರಟಿದೆ. ಇದರಿಂದ ಸಾಮಾನ್ಯ ಬಳಕೆದಾರನಿಗೂ ವಿದ್ಯುತ್ ದುಬಾರಿಯಾಗುತ್ತದೆ. ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮೂಲಕ ರೈತರು ಖಾಸಗಿ ಕಂಪನಿಗಳಿಗೆ ಬಲಿಯಾಗುತ್ತಾರೆ ಎಂದು ಮುಖಂಡರು ದೂರಿದರು. ಕೃಷಿ ಚಟುವಟಿಕೆಗಳಿಗೆ ಸಂಜೆ 6ರಿಂದ 10 ಗಂಟೆಯವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಸರಬರಾಜು ಮಾಡುತ್ತಿದ್ದರು. ಸಿಂಗಲ್ ಫೇಸ್ ಪೂರೈಕೆ ನಿಲ್ಲಿಸಿರುವುದರಿಂದ ರೈತರು ಕತ್ತಲಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲು ತೊಂದರೆಯಾಗಿದೆ. ಹಗಲಲ್ಲಿ 4 ಗಂಟೆ ಮತ್ತು ರಾತ್ರಿ 3 ಗಂಟೆ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡುತ್ತಿದೆ. ಅದನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲ. ಪದೇ ಪದೇ ವಿದ್ಯುತ್ ಕೈಕೊಡುವುದು, ವೋಲ್ಟೇಜ್ ಕಡಿಮೆಯಾಗುವುದರಿಂದ ಪಂಪ್ಸೆಟ್ಗಳು ಮತ್ತು ವಿದ್ಯುತ್ ಪರಿವರ್ತಕಗಳು ಸುಟ್ಟು ಹೋಗುತ್ತಿರುವುದರಿಂದ ರೈತರು ಪರದಾಡುವಂತಾಗಿದೆ ಎಂದರು. ಪಂಪ್ಸೆಟ್ಗಳಿಗೆ ಸಂಪರ್ಕ ನೀಡಲು ರೂಪಿಸಿರುವ ಹೊಸ ನಿಯಮಗಳನ್ನು ವಾಪಸ್ ಪಡೆದು ಹಳೆಯ ಪದ್ಧತಿಯನ್ನೇ ಮುಂದುವರಿಸಬೇಕು. ಹಿಂದಿನಂತೆ ಸಂಜೆ 6ರಿಂದ 10 ಗಂಟೆಯವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. 7 ಗಂಟೆಗಳ 3 ಫೇಸ್ ವಿದ್ಯುತ್ ಸರಬರಾಜನ್ನು ಪೂರ್ಣವಾಗಿ ಹಗಲಿನಲ್ಲಿ ಮಾಡಬೇಕು. ಪಂಪ್ಸೆಟ್ಗಳಿಗೆ ಅವಶ್ಯಕವಾದಷ್ಟು ವೋಲ್ಟೇಜ್ ನೀಡಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆಗಳಾಗಿವೆ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚಿಂತಾಮಣಿ ತಾಲೂಕು ವತಿಯಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವರ ವತಿಯಿಂದ, ಅದೇ ರೀತಿ ಬೆಸ್ಕಾಂ ನೌಕರರ ಸಂಘದ ವತಿಯಿಂದ ಈ ದಿನ ಏನು ಎಲೆಕ್ಟ್ರಿಸಿಟಿಯನ್ನು ಪ್ರೈವೇಟೈಸ್ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ತಡೆ ಹಿಡಿಬೇಕು, ಖಾಸಗೀಕರಣ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಬೇಡಿಕೆಗಳ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ರವಾನಿಸಿದರು. ತಹಸೀಲ್ದಾರ್ ಸುದರ್ಶನ್ ಯಾದವ್ ಮನವಿಯನ್ನು ಸ್ವೀಕರಿಸಿ ಹಿರಿಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.
ಶಿಕ್ಷಕ, ಪರಿಸರ ಪ್ರೇಮಿ ಆಗಿರುವ ಗುಂಪು ಮರದ ಆನಂದ್ ಎಂದೇ ಖ್ಯಾತಿ ಪಡೆದಿರುವ ಆನಂದ್ ಅವರ ಮುಡಿಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಆನಂದ್ ಅವರಿಗೆ ಇದೀಗ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಇಂಥದ್ದೊಂದು ಸಮ್ಮೇಳನ ಮತ್ತು ಆರ್ಯಭಟ ಪ್ರಶಸ್ತಿ ಗುಡಿಬಂಡೆ ನಿವಾಸಿಯಾಗಿರುವ ಮತ್ತು ಚಿಕ್ಕಬಳ್ಳಾಪುರದ ಪಂಚಗಿರಿ ಪ್ರೌಢಶಾಲೆಯ ಶಿಕ್ಷಕರಾಗಿರುವ ಗುಂಪು ಮರದ ಆನಂದ್ ಅವರ ಮುಡಿಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಆನಂದ್ ಅವರು ಇದೀಗ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೂನ್ 21ರ ಭಾನುವಾರ ಧಾರವಾಡದ ಆರ್ಯಭಟ ಎಜುಕೇಷನಲ್ ಟ್ರಸ್ಟ್ ಹಾಗೂ ಚೇತನ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ನಡೆದ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನದಲ್ಲಿ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗುಂಪು ಮರದ ಆನಂದ್ ಅವರು ಸತತ 30 ವರ್ಷಗಳಿಂದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಆದರ್ಶ ಬೋಧನೆ ಮಾಡಿ ಉತ್ತಮ ವಿದ್ಯಾರ್ಥಿಗಳನ್ನಾಗಿ ಪರಿವರ್ತಿಸಲು ಸತತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾದ್ಯಂತ ಲಕ್ಷಾಂತರ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಸಫಲರಾಗಿದ್ದಾರೆ. ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್ ನೀಡುವುದು, ಬಡ ಕಾರ್ಮಿಕರಿಗೆ ವಸ್ತ್ರ ನೀಡುವುದು ಸೇರಿದಂತೆ ಹಲವು ಸಮಾಜ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಇವರ ಈ ಎಲ್ಲ ಸೇವೆಗಳನ್ನು ಗುರುತಿಸಿ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ನೀಡಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ಅಲ್ಲದೆ ಅವರ ಈ ಸೇವೆ ಮುಂದುವರಿಯಲಿ ಎಂದು ಚೇತನ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷ ಚಂದ್ರಶೇಖರ್ ಮಾಡಲಗೇರಿ ಹಾರೈಸಿದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಕೇಂದ್ರದಲ್ಲಿ ಆಟೋ ಟೊಪ್ಪಕ್ಕಿಲ್ಲ, ಕಡಿವಾಣ. 16 ಮಂದಿ ತುಂಬಿಸಿ ಹೋಗುತ್ತಿದ್ದರೂ ಕೇಳೋರಿಲ್ಲ. ದಂಡ ಹಾಕಲು ಮಾತ್ರ ಸೀಮಿತವಾದ ಸಂಚಾರಿ ಪೊಲೀಸರು. ಸಮವಸ್ತ್ರ ಇಲ್ಲ, ಡಿಎಲ್ ಇಲ್ಲದೆ ಆಟೋ ಸಂಚಾರ ಆರೋಪ. ಜೂನ್ 27ಕ್ಕೆ ನಡೆಯಲಿರುವ ಕೆಂಪೇಗೌಡ ಜಯಂತಿಗೆ ಸಕಲ ಸಿದ್ಧತೆ. ಅದ್ದೂರಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಒಕ್ಕಲಿಗರ ಸಂಘ ಕರೆ. ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗ ಕುಲ ಬಾಂಧವರು ಭಾಗವಹಿಸುವಂತೆ ಮನವಿ. ಅರಣ್ಯ ಇಲಾಖೆ ತಾರತಮ್ಯ ನೀತಿ ಖಂಡಿಸಿ ಅರಣ್ಯ ಇಲಾಖೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ. ಬಲಾಢ್ಯರ 100 ಎಕರೆ ಬಿಟ್ಟು ಬಡವರ ಭೂಮಿ ತೆರವುಗೊಳಿಸುವಂತೆ ಒತ್ತಾಯ. ಡಿಎಸ್ಎಸ್ನಿಂದ ಮುಂದುವರಿದ ಹೋರಾಟ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.